ವರ್ಷನೇ ದೇವಸ್ಥಾನ ಕಟ್ಟಿದ್ದು. ಅಲ್ಲಿಂದ ಹತ್ಲಾಗಿ ದೇವಸ್ಥಾನ ಇರಲಿಲ್ಲ. ಅದು ಹೆಂಗಾಯ್ತು ಅನ್ನೋದು ಒಂಚೂರು ಆ ತೋಟದಲ್ಲಿ ಫೋಟೋ ಇಟ್ಕೊಂಡಿತ್ತಲ್ಲ ಅಜ್ಜ, ಅಲ್ಲಿಗೆ ಭಕ್ತಾದಿಗಳು ಬರೋರು, ಚಿಕ್ಕ ಭಕ್ತಾದಿಗಳು ಬರೋರು. ಅಲ್ಲಿ ಬರ್ತಾ 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 ಭಕ್ತಾದಿಗಳು ಜಾಸ್ತಿ ಆದ್ರು. ಅಲ್ಲೇ ಒಂದು ಚೀಟಿ ಅಂತ ಮಾಡಿದ್ರು, ಕಮಿಟಿ, ಶನೇಶ್ವರ ಕಮಿಟಿ ಅಂತೇಳಿ ಮಾಡಿದ್ರು. ಮಾಡಿದಾಗ ಏನಾಯ್ತು, ಫಸ್ಟ್ನೇ ಚೀಟಿಲಿ ಒಂದು ಒಬ್ಬ ಮನ್ಸಿಗೆ 25 ರೂಪಾಯಿನಂತೆ ಹಾಕೊಂಡು ಚೀಟಿ ಸಣ್ಣದಾಗಿ ಒಂದು ಚೀಟಿ ಮಾಡಿದ್ರು. ಅಲ್ಲಿ ಚೀಟಿ ಮಾಡಿದಾಗ ಏನಾಯ್ತು, ಆ ಚೀಟಿ ಅಲ್ಲೇ ಚೀಟಿ ಮಾಡ್ಕೊಂಡು ಚೀಟಿ ಬೆಳೆಸ್ಕೊಂತ ಬಂದು ಚೀಟಿ ಬೆಳೆಸ್ಕೊಂತ ಬರ್ತಾ 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 ಆಮೇಲೆ ಏನಾಯ್ತು, ಅಜ್ಜ ಎಂದಾದ್ರೂ ಒಂದು ನೆರಳು ಮಾಡಬೇಕು ಅಂತೇಳಿ ಅಜ್ಜ ಆಯಿತು. ಆವಾಗ ಏನಾಯ್ತು, ದೇವಸ್ಥಾನ ಮಾಡ್ಬೇಕಾದ್ರೆ ಒಬ್ರು ಆ ತೋಟ ಕಾಯ್ಕೊಂಡಿದ್ವಲ್ಲ, ತೋಟ ನಾರಾಯಣಪ್ಪರ ತೋಟದಲ್ಲಿದ್ರು. ನಾರಾಯಣ ತೋಟ, ಹಳೆ ತೋಟ. ಓಕೆ, ಸರಿ. ಹಳೆ ತೋಟ ಇಲ್ಲ, ಹಳೆ ತೋಟದಲ್ಲಿ ಇತ್ತು. ಅಲ್ಲಿದ್ದವ ಅವಾಗ ಏನಾಯ್ತು, ಭಕ್ತಾದಿಗಳನ್ನ ಕೇಳಾಡೋದಾಗ ಆಡ್ತಾರೆಯ, ನಾನು ತೀರು ಕಂಟಿ ತೀರು ಇವೆಲ್ಲ ಕೊಡ್ತೀನಿ, ಕಟ್ಕೊಳ್ಳಿ ಅಂತ ಅವ್ರಂಗಂದ್ರು. ಆಮೇಲೆ ಇನ್ನೊಬ್ಬ ಭಕ್ತರು ಯಾರೋ ಒಬ್ರು ಹಂಚ್ಕೊಡಿಸ್ತೀನಿ ನಾನು ಅಂದರು, ಹಂಚ್ಕೊಡ್ಸಿದ್ರು. ಆಮೇಲೆ ಈಗ ಗೋಡೆ ಹಾಕಕ್ಕೆ ನೆಲಕ್ಕೆ ಆಮೇಲೆ ನೆಲ ಬೇಕಲ್ಲ, ದೇವಸ್ಥಾನ ಮಾಡೋಕ್ಕೆ ಜಾಗ ಬೇಕು. ಆವಾಗ ಆ ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಸ್ವಲ್ಪ ಆಳ್ ಬಿದ್ದಿತ್ತು, ದೇಹ ಇದು ತಿಪ್ಪೆಗುಂಡಿ ತರ ತಗ್ಗು ಪ್ರದೇಶ ಆಳ್ ಬಿದ್ದಿತ್ತು. ಆಮೇಲೆ ಅದು ಪಂಚಾಯತಿ ಜಾಗ. ಆವಾಗ ಪಂಚಾಯತಿ ಜಾಗದಲ್ಲಿ ಏನ್ ಮಾಡಿದ್ರು, ಹೋಗಿ ಪಂಚಾಯತಿಯವ್ರನ್ನ ಕೇಳಿದ್ರು. ಕಮಿಟಿಯವ್ರು ಇದ್ರಲ್ಲ, ಅಲ್ಲೇ ಕಮಿಟಿ ಮಾಡಿದ್ದು. ಅವಾಗ ಯಾರು ಅಲ್ಲಿ ಕಮಿಟಿಯಲ್ಲಿ ಏನಾರು ಕಮಿಟಿಯಲ್ಲಿ ಮೇನ್ ಆದರು ಆ ದೇವಸ್ಥಾನ ಮಾಡ್ಬೇಕಾದ್ರೆ ದಾಸಜ್ಜ ಒಂದು ಅವರು ಎಲ್ಲ ಸೇರ್ಕೊಂಡು ಆ ಭಕ್ತರನ್ನೆಲ್ಲ ಕೇಳಿ ದಾಸಾಜ್ಞೆ ಇತ್ತು. ದಾಸಾಜ್ಞೆ ಮುಂದಿತ್ತು ಅವಾಗ. ಅವಾಜಿನ ದಾಸಾಜ್ಞೆ ಅಧ್ಯಕ್ಷರು ಚೀಟಿಗೆ. ಹೌದು, ದಾಸಾಜ್ಞೆ ಹಬ್ಬ ಬಿಟ್ಟ ಮೇಲೆ ಅಜ್ಜಣ್ಣ ಮಾಡಿದ್ರು ದೇವಸ್ಥಾನ ಕೆಲಸ. ಹೌದು, ನವಗ್ರಹ ಪ್ರತಿಷ್ಠಾಪನೆ ಎಲ್ಲ ಆಗಿದ್ದ ಆ ಕಾಲದಲ್ಲೇ. ಅವಾಗ ಅವ್ರಿದ್ದಾಗಲೇ ಯಾರು ಅಜ್ಜಣ್ಣರ ಕಾಲದಲ್ಲಿ ನವಗ್ರಹ ದೇವಸ್ಥಾನ ಎಲ್ಲ ಆಗಿತ್ತು, ಅಜ್ಜಣ್ಣರ ತಲೆಲ್ಲ ಆಗಿತ್ತು. ಆಮೇಲೆ ಅಜ್ಜಣ್ಣರ್ ಬಿಟ್ಟ ಮೇಲೆ ಇವರು ನಾಗಣ್ಣವ್ರು ಜಯಣ್ಣವರು ಇದ್ರು, ಹೋಟ್ಲ್ ನಾಗಣ್ಣರಿದ್ರು. ಹೋಟ್ಲ್ ನಾಗಣ್ಣರು ಬಿಟ್ಟ ಮೇಲೆ ಜಯಣ್ಣರಾದ್ರು ಅಧ್ಯಕ್ಷರು. ಅಧ್ಯಕ್ಷರು ಹೋಟ್ಲ್ ನಾಗಣ್ಣ ಬಿಟ್ಟ ಮೇಲೆ ಈಗ ಅವರು ಅಡ್ಮನೆ ನಾಗಣ್ಣ ಬೀರಜಣ್ಣ. ಈಗ ನಾಗಣ್ಣ ಆದ್ಮೇಲೆ ಬೀರಜಣ್ಣ. ಆಮೇಲೆ ಖಜಾನ್ಸಿ ಕೆಂಬಲ್ ದೇವಸ್ಥಾನ ಮನೆ ಸ್ವಾಮಣ್ಣ ಖಜಾನ್ಸಿ. ನಾರಾಯಣಪ್ಪ ಬರವಣಿಗೆ ಕತೆ ಪ್ರವಚನ ಸದಸ್ಯರಾಗಿ, ಸೇವಾ ಸದಸ್ಯರಾಗಿ ಇರೋರು ಇದ್ರು. ಅವರು ಎಲ್ಲ ಬರವಣಿಗೆ ಲೆಕ್ಕಾಚಾರ ಇದು ಎಲ್ಲ ಅವ್ರದ್ದು ಆ ಪೀರಿಯಡಲ್ಲಿ, ನಾರಾಯಣಮೂರ್ತಿ ಆ ಪೀರಿಯಡಲ್ಲಿ. ಆಮೇಲೆ ಅವರು ಆದಮೇಲೆ ಹೋದ್ಮೇಲೆ ಈ ಸ್ವಾಮಣ್ಣ ವಸ್ತಿನ ಬರೆದ್ರು. ಈ ಕಾಳಣ್ಣ ಮನೆ ಸ್ವಾಮಣ್ಣವರು ಬರೆದ್ರು. ಇವರಾದ್ರು. ನಿಮ್ದು 25 ವರ್ಷದ ಮದುವೆ ಆಗಿರ್ಬೋದು. ಆಗಿದೆ 25 ವರ್ಷ. 25 ವರ್ಷ 25 ವರ್ಷ ಆಗಿತ್ತು. ಹಣದಿಂದ ಹೋಗ್ಲಿಲ್ಲ. ಹೌದು, ಅವ್ರು ಏನು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಇದೆಯೋ ಅಷ್ಟಕ್ಕೆ ತೃಪ್ತ ಭಾವನೆಯಿಂದ, ಕಡಿಮೆ ವೇತನ ಆದ್ರೂ ಗೌರವಧನ ಅಂದ್ರೆ ಅವ್ರು ಏನ್ ಕೊಡೋರಪ್ಪ ಅಂದ್ರೆ ಫಸ್ಟ್ ಏನೋ ನಮ್ಮ
ಗೌರವ ಅಂತ ಹೇಳ್ಬಿಟ್ಟು ಒಂದು 50 ರೂಪಾಯಿ ತಿಂಗಳ ಚೀಟಿ ದಿವಸ 50 ರೂಪಾಯಿ ಕೊಡೋರು. ಚೀಟಿ ದಿನ ಅದುವೆ ವಾರಕ್ಕೊಂದ ತಿಂಗಳಿಗೆ ತಿಂಗಳಿಗೊಂದು. ತಿಂಗಳಿಗೆ ಇನ್ನು ಉಳಿದಂತೆ ತಟ್ಟೆ ಕಾಸು ಅಷ್ಟೇ. ಇಲ್ಲ, ಕಾಸು ಗೀಸಿ ಅಂತದಲ್ಲ. ತಟ್ಟೆ ಕಾಸು ಬಂದರೆ ಕಾಸು ಮಾತ್ರ ನಮ್ದು. ಅದು ಅಂದಿನಿಂದಲೂ ಉಚಿತ ಸೇವೆ ಅಂತ ಹೇಳ್ಬೇಕು ಹೌದು, ಒಂದು ಲೆಕ್ಕದಲ್ಲಿ. ಉಚಿತ ಸೇವೆ 50 ವರ್ಷಗಳ ಕಾಲ, 5 ದಶಕಗಳ ಕಾಲ. ಈಗ ಸಮಿತಿಯಿಂದ ಈಗ ಎಷ್ಟು ಕೊಡ್ತಿರ್ಬೋದು ಈ ಕಾಲದಲ್ಲಿ? ಈಗ ತಾನೇ ಎಷ್ಟು ಕೊಡ್ತಾರಪ್ಪ? ಅಲ್ಲ ಅದೇ ನಂಗೆ ಗೊತ್ತಿದ್ದಂಗೆ 1000 ಒಳಗೆ ಇತ್ತು. ಈಗ 1000ಕ್ಕೆ ಬಂದಿದೆ. ಅಲ್ಲ ಅದು ತಿಂಗಳಿಗೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ತಿಂಗಳಿಗೆ ಒಂದ್ಸಲ ಬಂದಿದೆ ಗೌರವಧನ. ಅಷ್ಟು ಕೊಟ್ಟು ಫಸ್ಟ್ ಅಷ್ಟು ಕೊಟ್ರ, ಹ್ಮ್ ಆಮೇಲೆ ಕೊನೆಗೆ ಒಂದು 500 ಕೊಡಕ್ ಮಾಡಿರು. ಹಾಂ ಅದೇ ಮಗ ಪೂಜೆ ಎಲ್ಲ ಒಂದು 2-3 ವರ್ಷಕ್ಕೆ ಮುಂಚೆ. ಇಲ್ಲ, ಇನ್ನು ಮುಂಚೆ ಹಾಂ ಓಕೆ ಓಕೆ. ನಾನ್ ಕಂಡಂಗೆ 300 ರೂಪಾಯಿ ಕೊಟ್ಟಿರೋದುಂಟು ನನಗೆ. 300 ಬರೀ 300 ಕೊಡ. 50 ಇದ್ದಿದ್ದು 150 ಆಯ್ತು. 150 ಆಗಿದ್ದು 300 ಮಾಡಿದ್ರು. 300 500 ಆಗಿ, 500 700 ಆಗಿ, 700 ಇಂದ 1000 ಆಗಿ. ಕೃಷಿ ಜೊತೆಗೆ ಹೀಗೆ ಓದಲ್ಲಿ ಬಂದಲ್ಲಿ ಧ್ಯಾನ ನಾನು ನೋಡ್ದಂಗೆ ಹಾಡು ಹೇಳೋದು, ದೇವ ಕೀರ್ತನೆಗಳು. ಇವ್ರದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಕೇವಲ ಪೂಜೆ ಒಂದೇ ಮಾಡ್ತಿರ್ಲಿಲ್ಲ. ಯಾವುದೇ ಮನೆಯಲ್ಲಿ ಕಥೆ ಆದ್ರೂ ಸಹ ಶಂಬಣ್ಣವ್ರ ಬಗ್ಗೆ ಗದ್ಗೆ ಸ್ಥಾಪನೆ ಮಾಡಿಕೊಟ್ಟು ಜೊತೆಗೆ ಅವರೊಟ್ಟಿಗೆನೆ ಕಥನೆ ಹೇಳಿ, ಹೌದು, ನಾಟಕಗಳಲ್ಲಿ ಪಾತ್ರ ಮಾಡಿದ್ದು ಉಂಟು. ನಾಟಕ ಪಾತ್ರ ಮಾಡ್ತಕ್ಕಂಥವ್ರಿಗೆ ಸಹಕರಿಸಿದ್ದುಂಟು. ಅವ್ರ ನಾಟಕ ಪ್ರಾಕ್ಟೀಸ್ ಮಾಡಿ ಹೋಗೋವರೆಗೂ ಸಹ ಶಂಬಣ್ಣವರು ಆತನ ಸೇವೆಯನ್ನು ಮಾಡಿಕೊಂಡು ಜ್ಞಾನ ಆಗಿರೋರು, ಇದನ್ನ ಮಾಡ್ಕೊಂಡು ಪಾತ್ರ ಮುಗಿಯವರೆಗೂ ಜ್ಞಾನ ಇದು ಪ್ರಾಕ್ಟೀಸ್ ಸ್ವಲ್ಪ ಸ್ವಲ್ಪ ಕಣ್ಮುಚ್ಚಿ ನಿದ್ದೆ ಮಾಡೋಣ ಅನ್ನೋದು ಆ ಥರ ಎಲ್ಲ ಇಲ್ಲ. ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ಆಮೇಲೆ ಡೆಡಿಕೇಶನ್, ಹೌದು, ಭಕ್ತಿಯಿಂದ ಡೆಡಿಕೇಶನ್. ಹೌದು. ಆಮೇಲೆ ಇವ್ರದ್ದು ಯಾವ ತರದ ಒಂದು ಕಾಂಟ್ರಿಬ್ಯೂಷನ್ಸ್ ಇತ್ತು ಅಂದ್ರೆ, ಯಾರೇ ಬರ್ಲಿ, ಅವನು ಶ್ರೀಮಂತ ಬಡವ ಬಲ್ಲಿದ, ಅವನು 2 ಬಾಳೆಹಣ್ಣು ತರ್ಲಿ, ಅವನು ಇಷ್ಟೇ ತರ್ಲಿ, ಸಮಾನ ಮನಸ್ಕರ ಭಕ್ತರನ್ನ ಯಾವತ್ತೂ ನೋಯಿಸದೇ ಇರ್ತಕ್ಕಂಥ ಏಕೈಕ ಒಂದು. ಯಾರಾದ್ರೂ ಬಂದು ಕೇಳಿದ್ರೆ ಉಚಿತವಾದ ಸಲಹೆಗಳು ಮಾಡ್ರಪ್ಪ, ನಮಗೂ ಹೇಳಿದ್ದಾರೆ. ವಿಶೇಷದಲ್ಲಿ ಇಡೀ ದೇವಸ್ಥಾನವನ್ನೆಲ್ಲ 2 ದಿನ ಮುಂಚೆನೆ ತೊಳ್ಕೊಂಡು, ನಮ್ಗಳು ವಿಶ್ವಾಸದ ಸಣ್ಣ ಮಕ್ಕಳು ಅವಾಗ ನಾವೆಲ್ಲ ಹೋಗ್ತಿದ್ವಲ್ಲ, ಅಪ್ಪ ಬರ್ರೋ ಇದನ್ ಮಾಡ್ರೋ ಅದನ್ ಮಾಡ್ರೋ, ಸ್ವಲ್ಪ ಇದನ್ನೆಲ್ಲ ಮಾಡ್ಬೇಕಂಡ್ರಪ್ಪ, ಬರ್ರಪ್ಪ ದೇವ್ರು ಒಳ್ಳೇದ್ ಮಾಡ್ತಾನೆ ಕಣಪ್ಪ. ಆಮೇಲೆ ಯಾರೇ ಬಂದ್ರು ನಮ್ಗಿಂತ ಕಷ್ಟ ದೇವ್ರಿಗೆ ಮುಗಿಸ್ಕೊಡಿ, ಒಂದ್ ಇದನ್ ಮಾಡಿದ್ರು, ಗಂಟೆ ಫೋಟೋ ಕಡಿಮೆ ಇದ್ವಾ ಅಲಂಕಾರ ಮಾಡಕ್ಕೆ, ಸ್ವಲ್ಪ ಸ್ವಲ್ಪ ಫೋಟೋ ಎಲ್ಲ ಮೇಲೆ ನಿಲುಕ್ತಿದ್ದ ಜಾಗ. ಆ ತಾಳ್ಮೆ, ಆ ಸಹನೆ ಯಾರಲ್ಲೂ ಸಹ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಯ್ಯಪ್ಪ ಸ್ವಾಮಿ ಅವಧಿಗಳಲ್ಲಿ ಅಯ್ಯಪ್ಪ ಸ್ವಾಮಿ ವರ್ಷ ಮಹಾದಾರಿಗಳಾಗಿ 2 ತಿಂಗಳು ಯಾತ್ರೆ ಮುಗಿಸಿ ಬರೋವರೆಗೂ ಸ್ವಾಮಿಯನ್ನ ಪೂಜೆ ಫುಲ್ಲು ಸಕ್ರಿಯ, ಆಮೇಲೆ ಜೊತೆಗೆ ಅವರು ನೈವೇದ್ಯವನ್ನು ಕೊಟ್ಕೊಂಡು, ಆಮೇಲೆ ಧನುರ್ಮಾಸಗಳಲ್ಲಿ ತಿಂಗಳುಗಳ ವ್ರತಾಚರಣೆಯನ್ನು ಮಾಡಿಕೊಂಡು, ತಣ್ಣೀರು ನಂಗಿಲ್ಲ, ಯಾವ ಸಂದರ್ಭ ಏನಿಲ್ಲ, ಯಾಕೆ ಬಂತು ಹಾಗೆ. ಹೌದು, ಇದು ನಿಜವಾಗ್ಲೂ ಸಾಹಸವೇ ಸರಿ. ಒಂದು